ಒಳಗಡೆ ಕೊಡ್ತಾ ಇದ್ರೆ ಆ ವಾಕ್ಯ ನಿಮ್ಮನ್ನ ಬದುಕಿಸುವಂತದ್ದಾಗುತ್ತೆ. ಈ ವಾಕ್ಯ ನಿಮ್ಮನ್ನ ಕಟ್ಟುತ್ತೆ, ಈ ವಾಕ್ಯ ನಿಮ್ಮನ್ನು ದೃಢಪಡಿಸುತ್ತೆ, ಈ ವಾಕ್ಯ ನಿಮ್ಮನ್ನು ಆಶೀರ್ವಾದಪಡಿಸುತ್ತೆ, ಈ ವಾಕ್ಯ ನಿಮ್ಮೆಲ್ಲ ಕೊರತೆಗಳನ್ನು ನೀಗಿಸುತ್ತೆ, ಈ ವಾಕ್ಯ ನಿಮ್ಮನ್ನು ಆರೋಗ್ಯ ಕೊಡುತ್ತೆ, ನಿಮಗೆ ಸ್ವಸ್ಥತೆ ಕೊಡುತ್ತೆ, ನಿಮ್ಮ ಗಾಯಗಳನ್ನು ಕಟ್ಟುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡಿ, ಧ್ಯಾನಿಸಿ. ಈ ವಾಕ್ಯ ನನ್ನೊಂದಿಗೆ ಏನ್ ಮಾತಾಡ್ತದೆ, ನನ್ನ ಕುಟುಂಬದ ಬಗ್ಗೆ ಏನ್ ಮಾತಾಡ್ತದೆ, ನನ್ನ ಕೆಲಸ, ನನ್ನ ಬಿಸ್ನೆಸ್ ಏನ್ ಮಾತಾಡುತ್ತೆ ಈ ವಾಕ್ಯಕ್ಕೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ಈ ವಾಕ್ಯವನ್ನ ಆಸಕ್ತಿಯಿಂದ ನೀವು ಧ್ಯಾನ ಮಾಡೋದಾದ್ರೆ, ವಾಕ್ಯ 119ನೇ ಕೀರ್ತನೆ 105ನೇ ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ದೀಪ ನೀನು ಕತ್ತಲಲ್ಲಿ ನಡೆಯುವಾಗ ನೀನು ಎಡವದಂತೆ ಹಗಲಿರುಳು ಕಾಯುವುದಕ್ಕೆ ಆತನು ಬೆಳಕಾಗಿದ್ದಾನೆ. ಕತ್ತಲಂದ್ರೆ ಸೈತಾನನ ಒಂದು ಮಾರ್ಗಗಳು, ಅಂಧಕಾರದ ಶಕ್ತಿಗಳು, ಕತ್ತಲೆ ಶಕ್ತಿಗಳು, ದುಷ್ಟ ಶಕ್ತಿಗಳು, ಅಂತ ಶಕ್ತಿಗಳನ್ನು ಎದುರಿಸೋದಕ್ಕೆ ನಿನ್ನ ವಾಕ್ಯವಿದ್ರೆ ಅದು ಬೆಳಕಾಗಿದ್ದು ಅದು ಎಲ್ಲೂ ಕೂಡ ಬೀಳದಂತೆ ಕಾಪಾಡುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ದೇವರು ಇವತ್ತು ನಿಮ್ಮ ಪ್ರೀತಿ ಮಾಡಿ ವಾಕ್ಯದೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಒಂದು ಪ್ರವಾದನೆಯಾಗಿ ಈ ಕುಟುಂಬಕ್ಕೆ, ಒಂದು ಈ ಸಭೆಗೆ, ನಿಮ್ಮೆಲ್ಲರಿಗೂ ಮಾತಾಡುವಂತ ವಿಷಯ ಅಂದ್ರೆ, ಕೀರ್ತನೆಗಾರನು 37ನೇ ಅಧ್ಯಾಯ 17ನೇ ವಚನ ದೇವರು ವಾಗ್ದಾನವಾಗಿ ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆ ಮಾಡುವಾಗ ಅದು ಹೋದ್ರಿ 37-17. ಇವತ್ತು ಈ ಸಭೆಗೂ ಕೂಡ ದೇವರು ಆ ಮಾತನ್ನೇ ಹೇಳ್ತಾ ಇದ್ದಾರೆ. ದುಷ್ಟರ ತೋಳುಗಳು ಮುರಿದು ಹೋಗ್ತದೆ, ನೀತಿವಂತರನ್ನು ಯೆಹೋವನೇ ಉದ್ಧರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಷ್ಟರ ತೋಳುಗಳು ಮುರಿದು ಹೋಗ್ತದೆ. ಇವತ್ತು ನಿಮಗೆ ವಿರುದ್ಧವಾಗಿ ಬಂದಿರುವಂತ ಎಲ್ಲ ದುಷ್ಟನ ತೋಳುಗಳು ಮುರಿಯಲ್ಪಡ್ತದೆ. ಹಲ್ಲೆಲೂಯಾ, ಹೇಳ್ರಿ ಆಮೆನ್. ದುಷ್ಟನ ತೋಳುಗಳು ಮುರಿಯಲ್ಪಡ್ತದೆ. ಅನೇಕ ತೋಳುಗಳ್ರಿ. ತೋಳು ಅಂದ್ರೆ ಏನೇನ್ರಿ? ತೋಳು ಅಂದ್ರೆ ಬಲ. ಹೌದಾ? ದುಷ್ಟನಿಗೆ ಒಂದು ಬಲ ಇದೆ, ನಿಮ್ಮನ್ನ ಹಾಳು ಮಾಡುವಂಥದ್ದು, ನಿಮ್ಮ ನಾಶ ಮಾಡೋದಕ್ಕೆ ನೋಡ್ತಾನೆ. ದುಷ್ಟನ ತೋಳುಗಳು ಅನೇಕ ಇದೆ. ನೋಡು, ಎಕ್ಸಾಂಪಲ್ ಹೇಳ್ತಾರೆ. ಮೊದಲನೇದಾಗಿ ನಿನ್ನ ಕುಟುಂಬದವರೇ ನಿಮಗೆ ವಿರುದ್ಧವಾಗಿ ತಿರುಗುವಂತೆ ಮಾಡ್ತಾನೆ ದುಷ್ಟನ ಆಯುಧಗಳು. ಫಸ್ಟ್ ಸ್ಟಾರ್ಟ್ ಮಾಡೋದು ಎಲ್ಲಿ ಗೊತ್ತಾ? ನಿನ್ನ ಕುಟುಂಬದಲ್ಲೇ.